ನಮಸ್ತೆ. ಇವತ್ತು ನಾನು ಆನ್ಲೈನಲ್ಲಿ ತರಿಸಿರುವಂತಹ ಕೆಲವೊಂದು ಗಾರ್ಡನ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಬಳಸುವಂತಹ ಗಾರ್ಡನ್ ವಸ್ತುಗಳನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ತರಿಸ್ಕೊಂಡಿರುವಂತಹ ಗಾರ್ಡನ್ ಐಟಮ್ಗಳು ಗಾರ್ಡನ್ ನೀಡ್ಸ್ ಅಂತಲೇ ಹೇಳ್ಬೋದು. ಯಾವುದು ತುಂಬ ಗಾರ್ಡನ್ಗೆ ಯೂಸ್ ಆಗುತ್ತೆ ಅಂಥವನ್ನು ಕೆಲವೊಂದಿಷ್ಟು ತರಿಸ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೂಲಕ ಇಂತಹ ವಸ್ತುಗಳು ಗಾರ್ಡನ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನಿಮಗೆ ತಿಳಿಸೋ ಪ್ರಯತ್ನ ಅಷ್ಟೇ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮೊದಲನೇದಾಗಿ ನಾನಿಲ್ಲಿ ಫಸ್ಟು ತರಿಸ್ಕೊಂಡಿರುವಂತಹ ವಸ್ತು ಸೀಡ್ಲಿಂಗ್ ಟ್ರೇ. ಈ ಟ್ರೇ ಇದ್ದರೆ ನಾವು ಎಷ್ಟು ಸೀಡ್ಸ್ ಬೇಕಾದರೂ ಜರ್ಮಿನೇಟ್ ಮಾಡ್ಕೊಳ್ಬಹುದು. ತುಂಬಾ ಹೋಲ್ಸ್ ಇರುತ್ತೆ ಇದರಲ್ಲಿ. ಕೆಳಗಡೆ ಡ್ರೈನೇಜ್ ಹೋಲ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ತುಂಬ ಖುಷಿ ಪಡುವಂಥದ್ದು ಒಂದು ಬೆನಿಫಿಟ್ ಏನು ಅಂತ ಅಂದರೆ ತುಂಬ ಈಸಿಯಾಗಿ ಮೂವ್ ಮಾಡಬಹುದು. ಜಾಸ್ತಿ ಸೀಡ್ಸ್ನ ಜರ್ಮಿನೇಟ್ ಮಾಡಬಹುದು. ಬೇಕು ಅಂದಾಗ ಬಿಸಿಲಿಗೆ ಇಡಬಹುದು ಅಥವಾ ನೆರಳಲ್ಲಿ ಇಡಬೇಕಾದಂತಹ ಸಸಿಗಳನ್ನು ಬೆಳೆಸ್ತಾ ಇದ್ದರೆ ನೆರಳಿಗೆ ಇಟ್ಕೊಳ್ಬಹುದು. ಇದು ನನಗೆ ತುಂಬ ಖುಷಿ ಕೊಟ್ಟಿದ್ದಂತಹ ಒಂದು ಒಳ್ಳೆ ಬೆನಿಫಿಟ್ಟು. ಇನ್ನೊಂದು, ನಾವು ಡೈರೆಕ್ಟಾಗಿ ಮಣ್ಣಿಗೆ ಸೀಡ್ಸನ್ನು ಹಾಕಿದಾಗ ಇರುವೆಗಳು ಬಂದು ಆ ಸೀಡ್ಸನ್ನು ತಿನ್ನುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಅಲ್ಲಿ ಮಣ್ಣು ಕರೆಕ್ಟಾಗಿಲ್ಲ, ನೀರು ತೇವಾಂಶ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೀಡ್ಸ್ ಜರ್ಮಿನೇಟ್ ಆಗದೆ ಹೋಗಿಬಿಡತ್ತೆ. ಈ ರೀತಿ ಎಲ್ಲ ಸಮಸ್ಯೆಗಳಾಗತ್ತೆ. ಸೊ ಈ ಥರದೊಂದು ಸೀಡ್ಲಿಂಗ್ ಟ್ರೇ ಇದ್ದರೆ ಇರುವೆಗಳಿಂದ ಹುಳಗಳಿಂದ ನಾವು, ಮತ್ತು ನನ್ನ ಟೆರೆಸಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದ್ದಿದ್ದು ಏನಂದರೆ ಸೀಡ್ಸ್ ಹಾಕಿದಾಗ ಈ ಇಲಿಗಳೆಲ್ಲ ಬಂದು ಆಮೇಲೆ ಅಳಿಲೆಲ್ಲ ಬಂದು ಆ ಸೀಡ್ಸ್ನ ತಿನ್ಕೊಂಡು ಹೋಗ್ಬಿಡ್ತಾ ಇತ್ತು. ಸೊ ಈ ಸೀಡ್ಲಿಂಗ್ ಟ್ರೇ ಮೇಯ್ನಾಗಿ ನಾನು ತರಿಸ್ಕೊಂಡಿದ್ದ ರೀಸನ್ನೇ ಇದು, ಈ ರೀತಿ ಜರ್ಮಿನೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಕೆಳಗಡೆ ಹೋಲ್ ಕೊಟ್ಟಿರೋದ್ರಿಂದ ಜರ್ಮಿನೇಟ್ ಆಗಿರೋದ್ರನ್ನು ಜಸ್ಟ್ ಆ ಹೋಲಿಂದ ಪ್ರೆಸ್ ಮಾಡಿನೇ ನಾವು ನೀಟಾಗಿ ಆ ಸೀಡ್ಸ್ಗಳನ್ನು ಎತ್ಕೊಂಡ್ಬಿಡ್ಬೋದು. ಹಾಗಾಗಿ ನನಗಿದು ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನೋಡಿ, ನಾನು ಈ ಥರ ಕಟ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ನಾವು ಟೆರೆಸಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಇಷ್ಟು ಪ್ರಮಾಣದಲ್ಲಿ ನಮಗೇನು ಗಿಡಗಳು ಬೇಕಾಗೋದಿಲ್ಲ. ಸೊ ನನಗಿಷ್ಟೇ ಸಾಕಾಗುತ್ತೆ. ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಬಳಸ್ತೀನಿ. ಜೊತೆಗೆ ಇದು ರೀಯೂಸಬಲ್ ಇರೋದ್ರಿಂದ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಇದನ್ನು ನಾವು ಬಳಸ್ಕೊಳ್ಬಹುದು. ಸೊ ಇದು ಇದರ ಪಾಸಿಟಿವ್ ಸೈಡ್. ಆದರೆ ನಾನು ಈ ಸೀಡ್ಲಿಂಗ್ ಟ್ರೇನ ಯೂಸ್ ಮಾಡ್ತಾ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಆಯಿತು. ಈ ಒಂದು ಇಷ್ಟು ದಿನಗಳ ಅನುಭವದಲ್ಲಿ ನನಗೆ ಇದರ ಕೆಲವೊಂದಿಷ್ಟು ಡೌನ್ ಸೈಡ್ಗಳು ಸಹ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ನಾನೊಂದು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ನಾಳೆನ ವಿಡಿಯೋ ಅಥವಾ ಇವತ್ತು ಈವ್ನಿಂಗೇ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೀಡ್ಲಿಂಗ್ ಟ್ರೇ ಬದಲು ನೀವು ಏನನ್ನು ಬಳಸಬಹುದು, ಸೀಡ್ಲಿಂಗ್ ಟ್ರೇದು ಡೌನ್ ಸೈಡ್ ಏನು ಅನ್ನೋದನ್ನು ಕೂಡ ನಿಮಗೆ ನಾನು ತಿಳಿಸ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ಲೆಂತ್ ಮಾಡೋದು ಬೇಡ. ಪರ್ಟಿಕ್ಯುಲರಾಗಿ ಈ ವಿಡಿಯೋ ಗಾರ್ಡನ್ ಪ್ರಾಡಕ್ಟ್ಗಳ ಅನ್ಬಾಕ್ಸಿಂಗಿಗೋಸ್ಕರ ಇರಲಿ ಅಂತ ಇಲ್ಲಿ ಆ ವಿಷಯನ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಆ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಗ್ರೋ ಬ್ಯಾಗ್ಗಳು. ನಾನು ಇದನ್ನು ಕೋಂಬೋ ಆಫರಲ್ಲಿ ತರಿಸ್ಕೊಂಡಂತಹ ಗ್ರೋ ಬ್ಯಾಗ್ಗಳಿದು. ಇದರ ಕೆಳಗಡೆ ಡ್ರೈನೇಜ್ ಹೋಲ್ ಇರೋದಿಲ್ಲ. ಕೆಲವೊಂದೊಂದು ಗ್ರೋ ಬ್ಯಾಗಲ್ಲಿ ಇರುತ್ತೆ. ಯಾವುದಾದ್ರೂ ಮೆಟಲ್ನ ವಸ್ತುನ ಗ್ಯಾಸ್ನಲ್ಲಿ ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ ಮಾಡ್ಕೊಳ್ಬಹುದು. ಪಾಟ್ ಆಗಲಿ ಗ್ರೋ ಬ್ಯಾಗ್ ಆಗಲಿ ಹೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಡ್ರೈನೇಜ್ ಹೋಲ್ಸ್ಗಳು ಇರಲೇಬೇಕು. ಇದು 12x12 ಸೈಜ್ನ ಗ್ರೋ ಬ್ಯಾಗ್. ಸ್ಟಿಚಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಗ್ರೋ ಬ್ಯಾಗ್ಗಳು UV ಟ್ರೀಟೆಡ್ ಇರುತ್ತೆ. ತುಂಬ ವರ್ಷಗಳ ಕಾಲ ಬಾಳಿಕೆ ಕೂಡ ಬರುತ್ತೆ. ಹಾಗಾಗಿ ಟೆರೆಸ್ ಮೇಲೆ ಬಳಸೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಪಾಟ್ಗಳು ವೆಯ್ಟ್ ಜಾಸ್ತಿ ಆಗುತ್ತಲ್ವಾ, ಹಾಗಾಗಿ ಗ್ರೋ ಬ್ಯಾಗ್ಗಳನ್ನು ಆರಾಮಾಗಿ ಬಳಸ್ಕೊಳ್ಬಹುದು. ಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಾನು ದಾಸವಾಳ ಗಿಡಗಳಿಗೆ ಪೂರ್ತಿ ಎಲ್ಲದಕ್ಕೂ ಸಹ ಗ್ರೋ ಬ್ಯಾಗ್ಗಳನ್ನೇ ಬಳಸಿರೋದು. ದಾಸವಾಳ ಗಿಡಗಳ ಬೇರುಗಳು ಆಳಕ್ಕೆ ಮತ್ತೆ ಅಗಲಕ್ಕೆ ಹೋಗೋದ್ರಿಂದ ಗ್ರೋ ಬ್ಯಾಗ್ಗಳನ್ನ ಬಳಸೋದು, ಅದರಲ್ಲೂ ಈ 12x12 ಗ್ರೋ ಬ್ಯಾಗ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಅಷ್ಟೂ ಸಹ ನಾನು ಗ್ರೋ ಬ್ಯಾಗ್ ಅಲ್ಲೇ ಬೆಳೆಸಿದ್ದೀನಿ. ಗ್ರೋ ಬ್ಯಾಗ್ ಅಲ್ಲಿ ನಾವು ಜೋಳ ಸಹ ಬೆಳೀತಾ ಇದ್ದೀವಿ, ಈರುಳ್ಳಿ ಬೆಳಿತಿದ್ದೀವಿ, ಸೊಪ್ಪುಗಳನ್ನ ಬೆಳೆದಿದ್ದೀವಿ. ಈ ದೊಡ್ಡ ಗ್ರೋ ಬ್ಯಾಗ್ ಸುಮಾರು 2 ವರ್ಷದಿಂದ ನಾನು ಬಳಸ್ತಾ ಇದ್ದೀನಿ. ಹಾಗಾಗಿ ಗ್ರೋ ಬ್ಯಾಗ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ತರಿಸ್ಕೊಂಡಿರುವ ಪ್ರಾಡಕ್ಟ್ಗಳ ಲಿಂಕನ್ನು ಈ ವಿಡಿಯೋ ಜೊತೆಗೆ ಟ್ಯಾಗ್ ಮಾಡಿರ್ತೀನಿ. ನಮ್ಮ ಮುಂದಿನ ಪ್ರಾಡಕ್ಟ್, ಅದನ್ನು ಓಪನ್ ಮಾಡೋಷ್ಟರೊಳಗೆ ನಿಮಗೆ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ. ನಾನು ಯಾಕೆ ನನ್ನ ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ಕೂಡ ನಾನು ಯಾಕೆ ನಿಮಗೆ ಯೂಟ್ಯೂಬಿಗೆ ಬನ್ನಿ ಅಂತ ಹೇಳ್ತೀನಿ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ದಾಸವಾಳ ಗಿಡವನ್ನು ಬೀಜದಿಂದ ಬೆಳೆಸುವಂಥದ್ದು, ಸೇವಂತಿಗೆ ಗಿಡದ ಕೇರ್, ತರಕಾರಿ ಗಿಡ ನೀವು ನೆಲದಲ್ಲಿ ಬೆಳೆಸೋರಿಗಾಗಲಿ ಅಥವಾ ಪಾಟ್ನಲ್ಲಿ ಬೆಳೆಸೋರಿಗಾಗಲಿ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನು ಇದೆ. ಜೊತೆಗೆ ಎಲ್ಲೋ ನೋಡಿ ಎಲ್ಲೋ ಕೇಳಿ ನಿಮಗೆ ನಾವು ಯಾವ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇಲ್ಲ. ನಾನು ಟೆರೆಸ್ನಲ್ಲಿ ಯಾವುದನ್ನು ಬಳಸ್ತಾ ಇದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲದು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರೋದು. ಕಂಟೆಂಟ್ ಇಷ್ಟ ಆದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಗಾರ್ಡನ್ ರಿಲೇಟೆಡ್ ಈ ಚಾನೆಲ್ ನಿಮಗೆ ಹೆಲ್ಪಿಗೆ ಬರುತ್ತೆ.
ಓಕೆ, ಪ್ರಾಡಕ್ಟ್ನ ಓಪನ್ ಮಾಡಿದ್ದಾಗಿದೆ. ನೋಡಿ, ಇದೊಂದು ತುಂಬ ಯೂನಿಕ್ ಪ್ರಾಡಕ್ಟ್, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಕಾಸ್ಟ್ ವೈಸ್ ಸ್ವಲ್ಪ ನನಗೆ ಜಾಸ್ತಿನೇ ಅಂತ ಅನ್ನಿಸ್ತು. ಅಮೆಝಾನಲ್ಲಿ ನಾನು ಈ ಪ್ರಾಡಕ್ಟ್ ತರಿಸಿರೋದು ಅರೌಂಡ್ 250 to 300 ರುಪೀಸ್ ಇದಕ್ಕೆ ಚಾರ್ಜಸ್ ಇತ್ತು. ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ನನಗೆ ತುಂಬ ಯೂನಿಕ್ ಅನ್ನಿಸ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಏನು ಈ ಪ್ರಾಡಕ್ಟ್ ತುಂಬ ಯೂನಿಕ್ ಏನು ಅಂತ ಹೇಳ್ತೀನಿ ನೋಡಿ. ಇದು ಸೀಡ್ಲಿಂಗ್ ಟ್ರೇನೇ ನೋಡಿ. ಈ ರೀತಿ ಟ್ರೇ ಈ ರೀತಿ ಬರುತ್ತೆ. ಅದರ ಕೆಳಗಡೆ ಒಂದು ಬ್ಯಾಸ್ಕೆಟ್ ಕೊಟ್ಟಿರ್ತಾರೆ, ಮೇಲೆ ಮುಚ್ಚೋದಕ್ಕೆ ಕೂಡ ಒಂದು ಕವರ್ ಥರ ಕೊಟ್ಟಿರ್ತಾರೆ. ಅಂದರೆ ಇದು ಕೆಲವೊಂದೊಂದು ಸೀಡ್ಗಳನ್ನು ನಾವು ಜರ್ಮಿನೇಟ್ ಮಾಡುವಾಗ ಅದು ಪಾಲಿ ಹೌಸ್ ಥರ, ಅಂದರೆ ಅದರದ್ದು ಏರ್ ಔಟ್ ಆಗದಿರೋ ಥರ ಕವರೆಲ್ಲ ಕಟ್ಟಿ ಜರ್ಮಿನೇಟ್ ಮಾಡ್ತೀವಿ ನೋಡಿ, ಆ ರೀತಿ ಜರ್ಮಿನೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಈ ರೀತಿ ಮೇಲ್ಗಡೆ ಮುಚ್ಚೋದಕ್ಕೆ ಕ್ಯಾಪ್ ಕೂಡ ಕೊಟ್ಟಿರ್ತಾರೆ, ಜೊತೆಗೆ ಅದಕ್ಕೊಂದು ವೀಲ್ ಥರ, ಅಂದರೆ ಒಂದು ರೊಟೇಟ್ ಆಗೋ ಥರ ಒಂದು ಕೊಟ್ಟಿದ್ದಾರೆ. ಅದನ್ನು ಈ ರೀತಿ ತಿರ್ಸಿದ್ರೆ ಬೇಕಾದರೆ ನಾವು 100% ಅದನ್ನು ಮಾಯಿಶ್ಚರ್ ಒಳಗಡೆ ಉಳಿಯೋ ಹಾಗೆ ಫುಲ್ 100% ಲಾಕ್ ಮಾಡಬಹುದು. ನೋಡಿ, ಹೀಗಿದೆ ಇದು. 100% ಲಾಕ್ ಮಾಡಬಹುದು. ಇಲ್ಲ ನಮಗೆ ಸ್ವಲ್ಪ ಗಾಳಿ ಆಡಲಿ ಅಂತ ಅಂದರೆ ಅದನ್ನು ಮೇಲ್ಗಡೆ ರೊಟೇಟ್ ಮಾಡಿಬಿಟ್ಟು ಸ್ವಲ್ಪ ಗಾಳಿ ಆಡೋ ಥರ ಬೇಕಾದರೂ ಮಾಡ್ಕೊಳ್ಬಹುದು. ಸೊ ಈ ಒಂದು ಫೆಸಿಲಿಟಿ ಅದರಲ್ಲಿ ಇರೋದ್ರಿಂದ ನನಗದು ತುಂಬ ಇಷ್ಟ ಆಯಿತು. ಸೊ ನೋಡೋಣ ಅಂತ ತರಿಸ್ಕೊಂಡೆ. ಓಕೆ ಪ್ರಾಡಕ್ಟ್ ಕಾಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಆಯಿತು ರೇಟ್, ಬಟ್ ತುಂಬ ಡಿಫ್ರೆಂಟ್ ಪ್ರಾಡಕ್ಟ್ ಇರೋದ್ರಿಂದ ಚೆನ್ನಾಗಿದೆ. ಜರ್ಮಿನೇಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾನೇನು ಇದರಲ್ಲಿ ಹೀರೆಕಾಯಿ ಮತ್ತು ಸೌತೆಕಾಯಿ ಸೀಡ್ಸ್ನ ಹಾಕಿ ಜರ್ಮಿನೇಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ನೀರು ಕೂಡ ಕೆಳಗಡೆ ಹಾಗೆ ಉಳಿಯುತ್ತೆ. ಆ ಸೀಡ್ಲಿಂಗ್ ಟ್ರೇಗೆ ಹೋಲ್ ಇದೆ, ನೀರು ಬೇಕಿದ್ರೆ ಅಲ್ಲಿಂದ ತಗೊಳುತ್ತೆ. ಆಮೇಲೆ ಸ್ವಲ್ಪ ಮಣ್ಣನ್ನು ಜಾಸ್ತಿ ಹಿಡಿಯೋದ್ರಿಂದ ತಕ್ಷಣಕ್ಕೆ ನೀವು ರೀಪಾಟ್ ಮಾಡಬೇಕು ಅನ್ನುವಂಥ ನೆಸೆಸಿಟಿ ಇರೋದಿಲ್ಲ. ನಾನು ಆಗಲೇ ತೋರಿಸಿದ ಆ ಬ್ಲ್ಯಾಕ್ ಕಲರ್ನ ಸೀಡ್ಲಿಂಗ್ ಟ್ರೇನಲ್ಲಿ ಮಣ್ಣು ಸ್ವಲ್ಪನೇ ಹಿಡಿಯುತ್ತೆ. ಇದು ಸ್ವಲ್ಪ ಜಾಸ್ತಿ ದೊಡ್ಡ ಇರುವಂತಹ ಸೀಡ್ಸ್ಗಳನ್ನು ಜರ್ಮಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕ್ವಾಲಿಟಿ ಮಾತ್ರ ನನಗೆ ಅಷ್ಟೊಂದೇನು ಓಕೆ ಅನ್ನಿಸ್ಲಿಲ್ಲ. ತುಂಬ ತೆಳು ಇತ್ತು, ತುಂಬ ಪ್ರೆಸ್ ಮಾಡಿದ್ರೆ ಅಲ್ಗಾಡುವಷ್ಟು ತೆಳು ಇತ್ತು. ಬಟ್ ಜರ್ಮಿನೇಟ್ ರೇಟು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನೋಡಿ, ಅದು ಹೋಲ್ ಇದೆಯಲ್ಲ, ಇದು ಓಪನ್ ಮಾಡಿ ಮತ್ತು ಕ್ಲೋಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. 100% ಮಾಯಿಶ್ಚರ್ ಒಳಗೆ ಲಾಕ್ ಆಗುವ ಹಾಗೆ ಕೂಡ ಮಾಡ್ಕೊಳ್ಬಹುದು. ನನಗೆ ಇದೊಂದು ಕೆಟ್ಟ ಅಭ್ಯಾಸ, ಆ ಸೀಡ್ಸ್ ಜರ್ಮಿನೇಟ್ ಆಗುವಷ್ಟು ಕಾಯೋ ತಾಳ್ಮೆನೇ ಇರೋದಿಲ್ಲ. ಯಾವಾಗಲೂ ಇದೊಂದು ಕಂಟ್ರೋಲ್ ಮಾಡ್ಕೊಳ್ಬೇಕಂತ ಟ್ರೈ ಮಾಡಿದ್ರು ನೋಡ್ತಾನೇ ಇರ್ತೀನಿ, ಜರ್ಮಿನೇಟ್ ಆಯ್ತಾ ಇಲ್ವಾ ಏನಾಯಿತು ಅಂತ ಹೇಳಿ. ಇದರಲ್ಲಿ ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಆ ವಿಚಾರದಲ್ಲಿ ಮಾತ್ರ ತುಂಬಾ ಖುಷಿ ಪಡುವಂತಹ ಪ್ರಾಡಕ್ಟ್ ಇದು. ಜೊತೆಗೆ ಇದರಲ್ಲಿ ಕೆಲವೊಂದು ಸೀಡ್ಸ್ನ ಜರ್ಮಿನೇಟ್ ಆಗಿ ಮಣ್ಣಿಗೆ ಹಾಕಿದ್ದೀನಿ, ಮತ್ತು ಕೆಲವು ಸೀಡ್ಸ್ನ ಜರ್ಮಿನೇಟ್ ಆಗೋದಕ್ಕೆ ಹಾಕಿದ್ದೀನಿ. ಹಾಗಾಗಿ ಕೆಲವು ಖಾಲಿ ಇದೆ, ಕೆಲವು ಜರ್ಮಿನೇಟ್ ಆಗ್ತಾ ಇದೆ. ಜರ್ಮಿನೇಟ್ ಆಗಿರೋ ಸೀಡ್ಸನ್ನು ನೋಡಿ ಎಷ್ಟು ಯೂಸ್ಫುಲ್ ಅಂದರೆ, ಇದನ್ನು ಜಸ್ಟ್ ಹಿಂಗೆ ಪುಲ್ ಮಾಡಿದ್ರೆ ಸಾಕು, ನೀಟಾಗಿ ಆಚೆ ಬಂದುಬಿಡುತ್ತೆ. ಮಕ್ಕಳಿಗೆ ಈ ಬೇರಿನ ಬೆಳವಣಿಗೆ ಹೇಗಾಗುತ್ತೆ ಅದನ್ನೆಲ್ಲ ತೋರಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ಆಗ ಬೇರು ಸಮೇತ ತೆಗೆದುಬಿಟ್ಟು ನೀವು ಎಲ್ಲಿ ಅದನ್ನು ನಾಟಿ ಮಾಡಬೇಕಂತ ಇದ್ದೀರಾ ಅಲ್ಲಿ ನಾಟಿ ಮಾಡಿಬಿಟ್ರೆ ಮುಗೀತು, ಅಷ್ಟೇ. ಸೊ ನಮಗೆ ರೀಪ್ಲಾಂಟ್ ಶಾಕಿಂದ ಗಿಡ ಏನು ತೊಂದರೆ ಆಗೋದಿಲ್ಲ. ಚೆನ್ನಾಗಿ ಆ ಮಣ್ಣಿನ ಜೊತೆ ಹೊಸ ಮಣ್ಣಿನ ಜೊತೆ ಬೆರೆತ್ಕೊಂಡು ಆರಾಮಾಗಿ ಬೆಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಸೀಡ್ಲಿಂಗ್ ಟ್ರೇ ನಂಗೆ ತುಂಬ ಯೂಸ್ಫುಲ್ ಆಗಿದೆ. ಹೀಗೆ ಬೇಕಾದರೂ ತೆಗಿಬಹುದು, ಅಥವಾ ಆ ಟ್ರೇನೇ ಹೊರಗೆ ತೆಗೆದು ಕೆಳಗಡೆಯಿಂದ ಒತ್ತಿದ್ರೂ ಕೂಡ ನೀಟಾಗಿ ಮಣ್ಣಿನ ಸಮೇತ ಬೇರು ಜೊತೆಯಲ್ಲೇ ಆಚೆ ಬರುತ್ತೆ. ಬೇರಿಗೆ ಒಂದು ಚೂರು ಕೂಡ ತೊಂದರೆ ಆಗದಿತಿ ಇದ್ದ ಹಾಗೆ ನಾವು ಇದರಿಂದ ಗಿಡವನ್ನು ಜರ್ಮಿನೇಟ್ ಮಾಡಿಕೊಂಡು ಬೆಳೆಸ್ಕೊಳ್ಬಹುದು. ನಮ್ಮ ಮುಂದಿನ ಪ್ರಾಡಕ್ಟ್ ಸೀಡ್ಸ್ ಜರ್ಮಿನೇಷನ್ಗೆ, ಕಟ್ಟಿಂಗ್ಸ್ನ ಗ್ರೋತ್ ಮಾಡೋದಕ್ಕೆ, ಮಣ್ಣಿನ ವೆಯ್ಟನ್ನು ಕಡಿಮೆ ಮಾಡೋದಕ್ಕೆ, ಟೆರೆಸ್ ಗಾರ್ಡನ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್, ದಟ್ ಈಸ್ ಕೋಕೋಪೀಟ್. ಸತ್ಯ ಹೇಳಬೇಕು ಅಂತ ಅಂದರೆ ಈಗೊಂದು 4-5 ವರ್ಷಗಳ ಮುಂಚೆ ನಾನು ಕೋಕೋಪೀಟನ್ನು ಬಳಸ್ತಾನೇ ಇರಲಿಲ್ಲ. ಒಂದು ಗುಡ್ ಟೈಮಲ್ಲಿ ಇಂಡೋರ್ ಪ್ಲಾಂಟ್ಸನ್ನು ಬೆಳೆಸಬೇಕು ಅಂತ ಒಂದು ಕ್ರೇಜ್ ಬಂತು. ಆಗ ಇಂಡೋರ್ ಪ್ಲಾಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಯೂಸ್ ಆಗೋದು ಕೋಕೋಪೀಟಲ್ಲಿ ಇಂಡೋರ್ ಪ್ಲಾಂಟ್ಸನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ಅಂತ ಗೊತ್ತಾಯಿತು. ಅಲ್ಲಿಂದ ನಮ್ಮ ಮನೆಗೆ ಕೋಕೋಪೀಟ್ ಅನ್ನೋದು ಬಂತು. ಸೊ ಅವತ್ತಿಂದ ನನಗೆ ಇದರ ಯೂಸ್ ಬಗ್ಗೆ ಚೆನ್ನಾಗಿ ಗೊತ್ತು, ಇದರ ಡೌನ್ ಸೈಡ್ ಕೂಡ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಆವಾಗಲಿಂದನೂ ಬಳಸ್ತಾ ಇದ್ದೀನಿ. ಕೋಕೋಪೀಟಲ್ಲಿ 2 ರೀತಿ ನಾವು ತರಿಸ್ಕೊಳ್ಬಹುದು. ಒಂದು ಈ ರೀತಿ ಬ್ಲಾಕ್ಸ್ ಮತ್ತು ಇನ್ನೊಂದು ಪುಡಿಯಾಗಿ ಸಿಗುವಂಥದ್ದು ನರ್ಸರಿಗಳಲ್ಲಿ ಸಿಗುತ್ತಲ್ಲ ಅದು. ಈ ಬ್ಲಾಕ್ ಒಳ್ಳೆಯದಾ ಅಥವಾ ಆ ರೀತಿ ಲೂಸಾಗಿ ಪುಡಿಯಾಗಿ ಸಿಗುತ್ತಲ್ಲ ಅದು ಒಳ್ಳೆಯದಾ ಅಂತ ಹೇಳಿ ನಾನೊಂದು ಪರ್ಟಿಕ್ಯುಲರ್ ಕೋಕೋಪೀಟ್ಗಂತಲೇ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡಿ ನಿಮಗೆ ಕೋಕೋಪೀಟ್ ಬಳಸೋರಿಗೆ ಯಾವುದು ಒಳ್ಳೆಯದು, ಯಾಕೆ ಒಳ್ಳೆಯದು ಅನ್ನೋದು ಗೊತ್ತಾಗುತ್ತೆ.
ಮೊದಲಿಗೆಲ್ಲ 1 kg 2 kg 5 kg ಅಂತ ತರಿಸ್ಕೊಳ್ತಾ ಇದ್ದೆ. ಈ ಟೈಮ್ ಬೆಸ್ಟು ಅಂತ ಹೇಳಿಬಿಟ್ಟು 10 kg ಕೋಂಬೋದು ತರಿಸ್ಕೊಂಡಿದ್ದೀನಿ. ಇದು 5 kg ಬ್ಲಾಕ್. ಆ್ಯಕ್ಚುಲಿ ಇವರ ಕಂಪನಿಯ ಕೋಕೋಪೀಟ್ ತುಂಬ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ನಾನು ಖಂಡಿತವಾಗ್ಲೂ ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ತುಂಬಾ ಕೋಕೋಪೀಟ್ ಬ್ಲಾಕ್ಗಳನ್ನು ತರಿಸ್ಕೊಂಡು ನಾನು ನೋಡಿದ್ದೀನಿ. ಅದರಲ್ಲಿ ನನಗೆ ಈ ಸರ್ತಿ ಈ ಒಂದು ಕಂಪನಿಯ ಕೋಕೋಪೀಟ್ ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ. ಯಾವುದೇ ಒಂದು ಕಂಪನಿಯ ಕೋಕೋಪೀಟ್ ಆದ್ರೂ ಡೈರೆಕ್ಟಾಗಿ ತಂದ ತಕ್ಷಣ ನೀವು ಪುಡಿ ಮಾಡಿ ಬಳಸಬೇಡಿ. ಅದನ್ನು 1 ಡೇ ಫುಲ್ ಈ ರೀತಿ ನೀರಿನಲ್ಲಿ ನೆನೆಸಿಡಿ. ಅದು ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 5 kg ಇರುವಂತಹ ಕೋಕೋಪೀಟ್ ಸುಮಾರು ಒಂದು 25-30 kg ಆಗುತ್ತೆ. ಅಷ್ಟು ಆ ನೀರನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹೀಗೆ ಚೆನ್ನಾಗಿ ನೀರು ತಗೊಂಡ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ಸನ್ ಇರುವಾಗ ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಬಿಸಿಲಲ್ಲಿ ಒಣಗಿಸಿ. ಯಾಕಂದರೆ ಕೋಕೋಪೀಟಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ಆ ಉಪ್ಪಿನ ಅಂಶ ಕಡಿಮೆಯಾಗಿ ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಬೇಕಾದಾಗ ಅದನ್ನು ಆರಾಮಾಗಿ ಬಳಸ್ಕೊಳ್ಬಹುದು. ಬಿಸಿಲಲ್ಲಿ ಒಣಗಿಸಿ ಅದನ್ನು ತೆಗೆದಿಟ್ಕೊಂಡ್ಬಿಟ್ರೆ ನಿಮ್ಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಇಷ್ಟು ಡ್ರೈ ಆಗಬೇಕು ಫುಲ್ಲಾಗಿ. ಇದು ನಾನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರೋದು. ಈ ಕೋಕೋಪೀಟ್ನ ಲಿಂಕನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ನೋಡಿ ಅದನ್ನು ನೀವು ತರಿಸ್ಕೊಳ್ಬಹುದು. ಯಾವುದು ಬೇಕಾದರೂ ತರಿಸ್ಕೊಳ್ಳಿ. ನಾನು ಯೂಸ್ ಮಾಡ್ತಾ ಇರೋದು ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಸ್ವಲ್ಪ ಒದ್ದೆ ಇದೆ, ಕಲರ್ ಚೇಂಜ್ ಕಾಣಿಸ್ತಾ ಇದೆಯಲ್ಲ, ಇದು ಸ್ವಲ್ಪ ಒದ್ದೆ ಇದೆ. ಇಷ್ಟು ಒದ್ದೆ ಇರಬಾರ್ದು, ಫುಲ್ ಡ್ರೈ ಆಗಬೇಕು. ಆವಾಗ ಅದನ್ನು ಎತ್ತಿಟ್ಕೊಳ್ಬಹುದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನಾನು ಗಾರ್ಡನ್ಗೆ ತರಿಸಿಕೊಂಡಂತಹ ಆನ್ಲೈನಲ್ಲಿ ಸಿಗುವ ಯೂಸ್ಫುಲ್ ಪ್ರಾಡಕ್ಟ್ಸ್ ಮತ್ತು ಅದನ್ನು ಬಳಸುವಂತಹ ಸರಿಯಾದ ವಿಧಾನ. ಸೊ ಈ ವಿಡಿಯೋ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೇ ಥರ ಗಾರ್ಡನ್ ರಿಲೇಟೆಡ್ ಬೇರೆ ಬೇರೆ ಕಂಟೆಂಟ್ಗಳಿದೆ ನಮ್ಮ ಚಾನೆಲ್ನ ಒಂದು ಸರ್ತಿ ವಿಸಿಟ್ ಮಾಡಿ. ಗಾರ್ಡನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲೈಬ್ರರಿನೇ ನಿಮಗೆ ಸಿಗತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಟೇಕ್ ಕೇರ್, ಬಾಯ್.